ಯಾವ ಸಮಯ ಎತ್ತನೇ ಇರಲ್ಲ. ಹಲೋ, ಎಲ್ಲಿದೆ ಗಾಡಿ? ಕೋಲಾರಲ್ಲಿ. ಓಕೆ, ಫಿಟ್ ಮಾಡಿಸ್ಕೋಬೋದು, ಅಲ್ಲೇ ಮಾಡ್ಕೋಬೋದು. ಹಲೋ ಹಲೋ ಹಾಂ ಸರ್. ಸರ್ ಇಲ್ಲಿ ಬಂದೆ ನಾನು, ಬಟ್ ಅಂಗಡಿ ಸಿ ದ ವೇ ಇಟ್ ಲುಕ್ಸ್ ಮ್ಯಾನ್. ಫೈನಲಿ ಎಲ್ಲ ಮಾಡಿಫಿಕೇಷನ್ ಮುಗಿದಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹೋಗ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಮಾಡಿಫಿಕೇಷನ್ಸು ಮತ್ತು ಇನ್ನೊಂದು ಸ್ವಲ್ಪ ಆಕ್ಸೆಸರೀಸ್ನ ಬೈ ಮಾಡೋದಕ್ಕೆ. ಸೊ ಏನು ಮಾಡಿಫಿಕೇಷನ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ಈ ವಿಂಡ್ಶೀಲ್ಡ್ ಏನಿದೆ, ಈ ವಿಂಡ್ಶೀಲ್ಡ್ನ ಮೇನ್ ಮಾಡಿಫಿಕೇಷನ್ ಮಾಡಬೇಕು. ಸ್ವಲ್ಪ ಅದೇ ವಿಂಡ್ ಬಫೆಟಿಂಗ್ ನಾನು ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರನೇ ಇದನ್ನು ಚೇಂಜ್ ಮಾಡಿಸ್ಬೇಕು. ನಾನೊಂದು ಶಾಪಲ್ಲಿ ಮಾತಾಡಿದ್ದೀನಿ JC ರೋಡಲ್ಲಿ. ಸೊ ಇವಾಗ JC ರೋಡ್ಗೆ ನಾನು ಹೋಗ್ತಾ ಇರೋದು. ಸೊ JC ರೋಡಲ್ಲಿ ಇಸ್ ದ ಶಾಪ್ ಕಾಲ್ಡ್ ಆಸ್ ಅ ಮೋಟೋ ಕೇರ್. ನಾನು ಅಲ್ಲಿ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಪ್ರೈಸಿಂಗ್ ಎಲ್ಲ ಸ್ವಲ್ಪ ಓಕೆ ಅನಿಸಿದೆ, ಬಟ್ ಅವರು ಅಲ್ಲಿ ಬನ್ನಿ ಮತ್ತು ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ದೀನಿ ಇವಾಗ ಡೈರೆಕ್ಟಾಗಿ ಆ ಶಾಪ್ಗೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ನೋಡೋಣ ಎಷ್ಟು ಪ್ರೈಸಿಗೆ ಬರುತ್ತೆ, ಏನೇನು ಖರ್ಚಾಗುತ್ತೆ ಅಂಥೇಳಿ. ಸೊ ಅದೊಂದು ಮೇನ್ ವಿಂಡ್ಫೀಲ್ಡ್ ಮಾಡಿಫಿಕೇಷನ್ನು. ಅದಾದಮೇಲೆ ಇಲ್ಲಿ ಫ್ರಂಟಲ್ಲಿ GPS ಮೌಂಟು. ಸೊ GPS ಮೌಂಟ್ ಆದಮೇಲೆ ದೆನ್ ನೆಕ್ಸ್ಟ್ ಪ್ಯಾನಿಯರ್ಸ್ ಒಂದು ನೋಡ್ತಾ ಇದ್ದೀನಿ. ಅದು ತುಂಬ ಪ್ರೈಸು ಮಾರ್ಕೆಟಲ್ಲಿ ಪ್ರೈಸ್ಗಿಂತ ತುಂಬಾ ಕಡಿಮೆ ಇದೆ ಇವ್ರ ಪ್ರೈಸು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿದೆ, ಶಾಪ್ ಎಲ್ಲಿದೆ, ಶಾಪ್ ಔಟ್ಲುಕ್ ಹೆಂಗಿದೆ. ಸೊ ಎಲ್ಲರೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡೋಣ, ಅಲ್ಲಿ ಹೋಗಿ ಏನೇನು ಅವ್ರ ಹತ್ರ ಮಾತಾಡೋಣ. ಫಸ್ಟು ಮಾತಾಡಿ ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ನಾನು ಪ್ಯಾನಿಯರ್ ಇನ್ನೂ ನಂದು ಮೈಂಡ್ಸೆಟ್ ಇದು ಇಲ್ಲ, ಪ್ಯಾನಿಯರ್ಸ್ ತೊಗೋಬೇಕಾ ಬೇಡವಾ ಅಂತ. ಸೊ ಟಾಪ್ ಬಾಕ್ಸ್ ತೊಗೊಂಡೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಅದರದ್ದೊಂದು ಕಂಪ್ಲೀಟ್ ಓವರ್ವ್ಯೂ ಮಾಡ್ತೀನಿ. ಅಂದರೆ ಎಲ್ಲ ಆಕ್ಸೆಸರೀಸ್ ಒಂದು ಸ್ವಲ್ಪ ಕಂಪ್ಲೀಟ್ ಆಗಲಿ. ಕಂಪ್ಲೀಟ್ ಆದಮೇಲೆ ನಾನು ಅದೊಂದು ಡೀಟೇಲ್ಡು ಆಕ್ಸೆಸರಿ ಮಾಡಿಫಿಕೇಷನ್ ವೀಡಿಯೋ ಒಂದು ಮಾಡ್ತೀನಿ. ಇಲ್ಲೇ ಎಲ್ಲೋ ಇತ್ತು ಗುರು ಶಾಪು. ಇದೆ ಅಂದ್ಕೊಳ್ತೀನಿ. ಏನಿದೆ? ಮೋಟೋ ಕೇರ್. ಉಪ್ಸ್, ಏನಿಲ್ಲ ಬಿಡಿ, ಏನೋ ಹುಡುಕ್ತೀನಿ. ಇಲ್ಲಿ ಬಂದರೆ ಇದೊಂದು ಗೋಳು. ಗುರು ಹೇ ಯಾವ ಸಮಯ ಎತ್ತನೇ ಇರಲ್ಲ ಗುರು. ಹಲೋ, ಎಲ್ಲಿದೆ ಗಾಡಿ? ಕೋಲಾರಲ್ಲಿ. ಓಕೆ, ಫಿಟ್ ಮಾಡಿಸ್ಕೋಬೋದು, ಅಲ್ಲೇ ಮಾಡ್ಕೋಬೋದು. ಹಲೋ ಹಲೋ ಹಾಂ ಸರ್. ಸರ್ ಇಲ್ಲಿ ಬಂದೆ ನಾನು, ಬಟ್ ಅಂಗಡಿ ಯಾವ ಅದೇ. ಹಾಂ, ಈ ಕ್ರಾಸ್ ಒಳಗಡೆ ಬರಬೇಕಿತ್ತ ನಾನು? ಓಕೆ. ಸೆಕೆಂಡ್ ಕ್ರಾಸ್ ಲೆಫ್ಟಾ? ಇಲ್ಲಿದೆ. ಓಕೆ.
ಹಂಗೆ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಹಾಂ ಯಾವ್ಯಾವ ಬ್ರ್ಯಾಂಡ್ ಇದೆ ಹೆಲ್ಮೆಟ್ಸು? ಸೊ ನೋಡ್ಬೋದು ವೀಕ್ಷಕರೇ, ಇವತ್ತು ಎಕ್ಸಾರು ಮತ್ತು ಎಸ್ ಎಮ್ ಕೆ ಎಲ್ಲ ಆಪ್ಷನ್ಸ್ಗಳು ಇದೆ. ಆಲ್ಮೋಸ್ಟ್ ಆಫ್ ರೋಡಿಂಗು, ಫುಲ್ ಫೇಸು, ಡಬಲ್ ವೈಸರ್ ಬಂದು ಚೆಕ್ ಮಾಡ್ಬೋದು. ಫುಲ್ ರನ್ ಜಾಕೆಟ್ಸ್ ಕೂಡ ಇದೆ ಇಲ್ಲಿ. See the way it looks, man. Finally ಎಲ್ಲ ಮಾಡಿಫಿಕೇಷನ್ ಮುಗಿದಿದೆ. So Paniaso silver color, and I have a top box of silver color as well from the LGP. See total ಇದು ಈ ಥರ ಲುಕ್ಸ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ವಿಂಡ್ಶೀಲ್ಡ್ ಕೂಡ ತುಂಬಾ ದೊಡ್ಡದಾಗಿದೆ. ಮೊದಲು ಇಷ್ಟೇ ಬರ್ತಾಯಿತ್ತು, ಇವಾಗ ಫುಲ್ಲು ಇಲ್ಲಿವರೆಗೂ ಬರ್ತಾ ಇದೆ. Just see the way it looks.
It's just amazing. Congratulations. I'm just in love with this bike, dude. You leaving? Call me. Okay, we'll catch up. So सलमान भाई, you're on camera. ठीक है ಬಾಸ್, ಧನ್ಯವಾದ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ. ಏನಂದ್ರೆ ಟೈಮ್ ಜಾಸ್ತಿ ಆಯಿತು. ಇರಲಿ, ತೊಂದರೆ ಇಲ್ಲ. ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಟೈಮ್ ಕೊಡೋದು. ಎಸ್, ಕ್ಯಾಮ್ರಾದಲ್ಲಿದ್ದೀರಾ. ನಿಮ್ಮ ನಂಬರ್ ಒಂದು ಹೇಳಿ, ಯಾವುದೋ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದರೆ ನಿಮ್ಮ. ಹೌದಾ? ಹಾಂ, ಓಕೆ. ಇವರು ನಮ್ಮ ನೋಡಿ ವೀಕ್ಷಕರ, ಇವರು ನಮ್ಮ ಸಲ್ಮಾನ್ ಭಾಯ್ ಅಂತೇಳಿ, ಫೇವ್ರೇಟ್ ಬೈಕ್ ಶಾಪು JC ರೋಡಲ್ಲಿ. ನೀವ್ಯಾರು ಬರೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸಲ್ಮಾನ್ ಭಾಯ್ಗೆ. ಓಕೆನಾ ಬಾಯ್, ಸಿಗೋಣ ಮತ್ತೆ. ಹಾಂ, ಚಲೋ, ಸಿ ಯು. ಹೆಂಗೆ ಕಾಣ್ತಿದೆ ಗೊತ್ತಾ? ಸಾಕಾದಾಗ ಕಾಣ್ತಿದೆ. ಐ ಥಿಂಕ್ ಇವಾಗ ಕ್ಯಾಮ್ರಾಗೆ ಇದು ಕೂಡ ಅಡ್ಡ ಬರ್ತಿದೆ ಅನ್ಕೋತೀನಿ. ಪೊಲೀಸ್ ಹಿಡ್ಕೊಂಡು ಸಾಯಿಸ್ಬಿಡ್ತಾರೆ ಆಮೇಲೆ ನಮ್ಮನ್ನ. ಸೊ ಮನೆಗೆ ಹೋಗ್ತೀನಿ. ನೆಕ್ಸ್ಟು ಇದನ್ನು ಕಂಪ್ಲೀಟು ಇವಾಗೆಲ್ಲ ಮಾಡಿಫಿಕೇಷನ್ಸು ಆಲ್ಮೋಸ್ಟ್ ಮುಗಿದಿದೆ ಬೈಕಿಂದು. ಸೊ ಇವಾಗ ಹೋಗ್ಬಿಟ್ಟು ನಿಮ್ಗೆ ನೆಕ್ಸ್ಟು ಇದರದ್ದು ರಿವ್ಯೂ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಒಬ್ಬ ಫ್ರೆಂಡ್ ಸಿಕ್ಕರು, ಫ್ರಮ್ ಆಂಧ್ರ. ನೀವು ಆಗಲೇ ನೋಡಿದ್ರೆ ಅಂದ್ಕೊಳ್ತೀನಿ, BMW 310 GS. ಸೊ ಹಿ ಬಾಟ್ ಇಟ್ ಆಲ್ ದ ವೇ ಫ್ರಮ್ ಹೈದ್ರಾಬಾದಿಂದ ತೊಗೊಂಬಂದು ಇಲ್ಲಿ ಮಾಡಿಫಿಕೇಷನ್ ಮಾಡಿಸ್ತಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಬೆಳಗ್ಗೆ ಎಷ್ಟೊತ್ತು ಒಂದು 12:30 ಬಂದಿದ್ದು ಅಂದ್ಕೊಳ್ತೀನಿ. ಬಟ್ ಆಲ್ಮೋಸ್ಟ್ ನಾವು ದ ಟೈಮ್ ಇಸ್ 7:49 ಆಲ್ಮೋಸ್ಟ್ 8 ಗಂಟೆ. ಯಪ್ಪ, 8 ಅವರ್ಸ್ ಇಲ್ಲೇ ಮುಗಿದೋಯ್ತು ಬರೀ ನಮ್ಮದು ಇವತ್ತು. ಬಟ್ ಕೆಲಸ ತುಂಬ ಚೆನ್ನಾಗಾಗಿದೆ. ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಸ್ಟಡಿ. ನಾನು ನಿಮಗೆ ಕಂಪ್ಲೀಟು ರಿವ್ಯೂ ಕೊಡ್ತೀನಿ, ಪ್ಯಾನೆಲ್ ಬಾಕ್ಸು ಎಷ್ಟಾಯಿತು ಕಾಸ್ಟು ಅಂಥೇಳಿ. ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಪ್ಯಾನಿಯರ್ಸ್ ಕ್ವಾಲಿಟಿ ಎಲ್ಲ. ಸೊ ದಿಸ್ ನಾಟ್ ಸಮ್ ಬ್ರ್ಯಾಂಡೆಡ್ ಇದು. ಸೊ ಇದು ಇವ್ರದ್ದೇ ಓನ್ ಬ್ರ್ಯಾಂಡು ಬೈಕ್ ಶಾಪ್. ಏನು ನೋಡಿದ್ರಲ್ಲ ಇವಾಗ ಫೇವ್ರೇಟ್ ಬೈಕ್ ಶಾಪ್ ಅಂತ JC ರೋಡು. ಸೊ ಅವ್ರದ್ದೇ ಮೋಟೋ ಕೇರ್ ಅಂತ ಬ್ರ್ಯಾಂಡು. ಆ್ಯಂಡ್ ಐ ಗಾಟ್ ಅ ವೆರಿ ಗುಡ್ ಡೀಲ್. ತುಂಬಾ ಒಳ್ಳೆ ಡೀಲಲ್ಲಿ ಸಿಕ್ತು ನನಗೆ. ಐ ಥಿಂಕ್ ಯೂಟ್ಯೂಬಲ್ಲೇ ದಿಸ್ ಇಸ್ ದ ಮೋಸ್ಟ್ ಅಫೋರ್ಡೆಬಲ್, ಅದು ಚೀಪೆಸ್ಟ್ ಅಂತ ಹೇಳಕ್ಕೆ ಬರಲ್ಲ, ಲೈಕ್ ಲೋಯೆಸ್ಟ್ ಕಾಸ್ಟ್ ಪ್ಯಾನಿಯರ್ಸ್ ಇದೆ ಅಂದ್ಕೊಂಡಿದ್ದೀನಿ ನಾನು ರಿಸರ್ಚ್ ಮಾಡಿರೋ ಪ್ರಕಾರ. ನಾನು ಹೇಳ್ತೀನಿ ನಿಮಗೆ, ನೀವು ಒಂದು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸೊ ಇವರೇ ನಮ್ಮ ಫ್ರೆಂಡು ಹೊಸ ಸಿಕ್ಕಿದ್ದು. ಸೇ ಹೈ ಟು ಕ್ಯಾಮ್ರಾ ಡೂಡ್, ಸೇ ಹೈ ಟು ಕ್ಯಾಮ್ರಾ. ಅವ್ರಿಗೆ ಕೇಳಿಸಿಲ್ಲ ಬಾಬಾ, ಹೆಲ್ಮೆಟ್ ಹಾಕೊಂಡಿದ್ದಾರೆ. ಇದೊಂದು ಬೆಂಗಳೂರು ಟ್ರಾಫಿಕ್ಕು. ಹಾಂ, ಸೊ ನಂಬರ್ ಇಲ್ಲಿ ಕೆಳಗಡೆ ಹಾಕಿದ್ದೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಹೇಲ್ ಅಂತ ಅವರು ಹೆಸರು. ಸೊ ಒಳ್ಳೆ ಕಾಸ್ಟಿಂಗ್ ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿ, ಚೈನ್ ಟೆನ್ಷನರ್ ಅಂತ. ಸೊ ಒಳ್ಳೆ ಕಾಸ್ಟಿಂಗ್, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು. ನಿಮಗೆ ಎಲ್ಲದ್ರೂ ಓವರ್ವ್ಯೂ ಕೊಡ್ತೀನಿ, ಎಷ್ಟಾಗಿದೆ, ಏನು ಕಾಸ್ಟು ಎತ್ತ ಅಂಥೇಳಿ. ಸೊ ತುಂಬಾ ಖರ್ಚಾಗ್ತಿದೆ, ನಿಮಗೋಸ್ಕರ ತುಂಬಾ ಖರ್ಚು ಮಾಡ್ತಿದ್ದೀವಿ ಎಲ್ಲದನ್ನೂ ತೋರ್ಸೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ
ಆ್ಯಂಡ್ ಶೇರ್ ಮಾಡಿ ವೀಡಿಯೋನ ಯಾರ್ಯಾರಿಗೆ ಪ್ಯಾನಿಯರ್ಸ್ ಬಗ್ಗೆ ರಿಸರ್ಚ್ ಮಾಡ್ತೀರಲ್ಲ, ಯಾರು ತೊಗೋಬೇಕು, ಯಾರು ರೈಡ್ ಮಾಡಬೇಕು ಹೊಸದಾಗಿ, ಸೊ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಷ್ಟೆಲ್ಲ ಖರ್ಚು ಮಾಡಿದೆ ಅಂತಂದಮೇಲೆ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಆದರೂ ಬರಲೇಬೇಕು. ಇಲ್ಲಂತಂದರೆ ತುಂಬ ಬೇಜಾರಾಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಓವರ್ ವ್ಯೂನ ನಾನು ಕೊಡ್ತೀನಿ ನಿಮಗೆ. ಟೋಟಲ್ ಆಲ್ಮೋಸ್ಟು ಎಲ್ಲನೂ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಂ, ಇಲ್ಲ ಇನ್ನೊಂದು ಐಟಮ್ಮು ಇವ್ರ ಹತ್ರ ಸಿಗಲಿಲ್ಲ ಆ್ಯಕ್ಚುಲಿ. ರೇಡಿಯೇಟ್ರ್ ಗ್ರಿಲ್ ಒಂದು ಸಿಗಲಿಲ್ಲ, ರೇಡಿಯೇಟ್ರ್ ಪ್ರೊಟೆಕ್ಟಿವ್ ಗ್ರಿಲ್ಲು. ಸೊ ಅದೊಂದು ನಾನು ಹಾಕಿಸ್ಬೇಕು. ಅದನ್ನ ಹಾಕ್ಸಿದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಕಂಪ್ಲೀಟೆಡ್. ಬಟ್ ಈ ವಿಂಡ್ಶೀಲ್ಡ್ ಇವಾಗ ಐ ಥಿಂಕ್ ವಿಲ್ ಸರ್ವ್ ದ ಪರ್ಪಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬಾ ಟಾಲ್ ಆಗಿದೆ. ಆಲ್ಮೋಸ್ಟ್ ನಾನು ಐ ಲೆವೆಲಿಗೆ ಅದ ಥರ ಬರ್ತಾಯಿದೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾನು ಐ ಲೆವೆಲಿಗೆ ಬರ್ತಾಯಿದೆ. ಆ್ಯಂಡ್ ದಿಸ್ ವಿಲ್ ಸೇವ್ ಮೀ ಫ್ರಮ್ ಲಾಟ್ ಆಫ್ ವಿಂಡ್ ಬ್ಲಾಸ್ಟ್. ತುಂಬಾ ಸ್ಟಡಿ ಆಗಿದೆ ಕೂಡ, ಇಲ್ಲೂ ಒಂಚೂರು ಅಲ್ಗಾಡ್ತಾ ಇಲ್ಲ. ಸೊ ನಾನು ಅದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ವಿಂಡ್ಶೀಲ್ಡ್ ಮಾಡಿಫಿಕೇಷನ್ ಮಾಡಬೇಕು ಅಂತೇಳಿ. ಸೊ ಅದೇ ಥರ ಇದು BMW 310 GS ಇದೆ ವಿಂಡ್ಶೀಲ್ಡು. ಬಟ್ ಅಲ್ಲಿ 2 ಕ್ಲ್ಯಾಂಪ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಇದೊಂದು ಎಂಟರ್ ಡೀಟೇಲ್ ರಿವ್ಯೂನ ನಾನು ನಿಮ್ಗೆ ಕೊಡ್ತೀನಿ. ಏನೇನು ಮಾಡಿಫಿಕೇಷನ್ ಮಾಡಿದ್ದೀನಿ, ಎಷ್ಟೆಷ್ಟು ಕಾಸ್ಟ್ ಆಯಿತು, ಎಲ್ಲೆಲ್ಲಿ ನಾನು ತೊಗೊಂಡಿದ್ದೀನಿ, ಎಲ್ಲದನ್ನೂ ಡೀಟೇಲ್ಸ್ ನಾನು ನಿಮಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡಿಬಿಟ್ಟು ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ತಿರುಗಿ ನಮ್ಮ ವೀಡಿಯೋ ಮುಗಿಯೋಕ್ಕೆ ಬಂದರೂ ಈ ಸಿಗ್ನಲ್ ಬಿಡಲಿಲ್ಲಲ್ಲ, ಏನಿದು ಹಿಂಗಾಗಿದೆ? ಓ, ಆಂಬುಲೆನ್ಸಿಗೆ ಜಾಗ ಬಿಡ್ರೋ ಪಾಪ. ಯಾರು ಗುರು ನಾರು ನೋಡಿವನು? ಎಷ್ಟೇ ಯಾರು ನೋಡಿದ್ರು ಟ್ರಾಫಿಕ್ ಪೊಲೀಸ್ ಇಲ್ಲ ಗುರು ಅಲ್ಲಿ. AI ಸಿಗ್ನಲ್ ಇದು, MNL ಅಂತ ಬರೆದಿದೆಯಲ್ಲ, AI ಸಿಗ್ನಲ್ ಇದು. ನಾವು ಎಷ್ಟೇ ಯಾರು ನೋಡಿದ್ರು ಅಷ್ಟೇ. ಮ್ಯಾನ್ಯುವಲ್ ಓವರ್ ರೈಡ್ ಮಾಡೋಕ್ಕಾಗತ್ತೆ ಅವ್ರಿಗೆ? ಮಾಡೋಕ್ಕಾದ್ರೆ ಮಾಡಿ ಗುರು. ಇಲ್ಲಿ ಕುತ್ಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸು. ಫೈನಲಿ ಬಿಡ್ತು. ಓ, ಪ್ಯಾನಿಯರ್ಸ್ ಇದೆ, ನಂಗೆ ನೆನಪೇ ಇರಲಿಲ್ಲ. ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಸಂದಿಲ್ ಗುಳ್ಸೋಕ್ಕಾಗದ ಗುರು. ಲಿಟ್ರಲಿ ಫಾರ್ಗಾಟ್. ಹುಷಾರಾಗಿ ಹೋಗಬೇಕು, ಜಾಸ್ತಿ ಗ್ಯಾಪ್ ಇಟ್ಕೊಳ್ಬೇಕು. ಯಾಕಂದರೆ ಆಲ್ಮೋಸ್ಟ್ ಈ ಪ್ಯಾನಿಯರ್ಸು ಈ ಹ್ಯಾಂಡ್ಲ್ ಬಾರ್ಗಿಂತನೂ ಜಾಸ್ತಿ ಅಗಲ ಬರ್ತಾ ಇದೆ. ಸೊ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಮ್ಮ ಹ್ಯಾಂಡ್ಲ್ ಬಾರ್ ಹೋಗುತ್ತೆ ಅಂತ ನುಗ್ಸಿದ್ರೆ ಗ್ಯಾರಂಟಿ ಬೇರೆಯವ್ರಿಗೆ ಟಚ್ ಆಗುತ್ತೆ. ಸೊ ನೋಡ್ಕೊಂಡು ಓಡಿಸಿ ಗೈಸ್. ಸ್ವಲ್ಪ ಜಡ್ಜ್ಮೆಂಟ್ ಸಿಗೋವರೆಗೂ ಕಷ್ಟ ಇದೆ ಓಡ್ಸೋಕ್ಕೆ. ಒಂದ್ಸತಿ ಜಡ್ಜ್ಮೆಂಟ್ ಸಿಕ್ತು ಅಂತಂದರೆ ವಿಲ್ ಬಿ ವೆರಿ ನೈಸ್. ಅಂಕಲ್ ನೋಡ್ತಾವ್ರೆ ನಮ್ಮನ್ನೇ. ಯಾರು ಗುರುವನು ಇಲ್ಲೇ ಲದಾಖಿಗೆ ಹೊರಟ್ನ ಅಂತ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಟಾಪ್ ಆಫ್ ತೊಗೊಂಡಿರೋದನ್ನ. ಅದನ್ನು ಒಂದು ಸತಿ ಹಾಕೊಂಬಿಟ್ಟು ನಾನೊಂದು ರೈಡ್ ಮಾಡ್ತೀನಿ. ಆ ರೈಡ್ ಮಾಡಿ ಆ ರೈಡ್ ಕ್ವಾಲಿಟಿ ಹೆಂಗಿದೆ, ಏನು ಡಿಫ್ರೆನ್ಸ್ ಆಗುತ್ತೆ ರೈಡಿಂಗ್ ಡೈನಾಮಿಕ್ಸಲ್ಲಿ
ಅದನ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದೀಸ್ ಆರ್ ಆ್ಯಕ್ಚುಲಿ ಫುಲ್ ಎಂಟಿ ಪ್ಯಾನಿಯರ್ಸು. ಸೊ ಇವಾಗಲೇ ಐ ಕ್ಯಾನ್ ಫೀಲ್ ಲಿಟಲ್ ಬಿಟ್ ಆಫ್ ಹ್ಯಾಂಡಲ್ ಲೈಟ್ ಆಗಿರೋದು. ಬಟ್ ಒಂದು ಡೀಟೇಲ್ ರಿವ್ಯೂ ಮಾಡ್ತೀನಿ ನೆಕ್ಸ್ಟು. ಇವಾಗ ನಾನು ಬ್ಯಾಂಗ್ಳೂರು ಟು ಹುಬ್ಳಿ ಹೋಗ್ತೀನಿ ಮತ್ತು ವಾಪಸ್ಸು. ಸೊ ಆವಾಗ ಹೋಗಬೇಕಾದ್ರೆ ಐ ವಿಲ್ ರಿವ್ಯೂ ದ ಪರ್ಫಾರ್ಮೆನ್ಸ್ ಅಂತಂದರೆ ರೈಡಿಂಗ್ ಡೈನಾಮಿಕ್ಸ್ ಯಾವ ಥರ ಚೇಂಜ್ ಆಗುತ್ತೆ, ರೈಡಿಂಗ್ ಡೈನಾಮಿಕ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅಂಥೇಳಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಆ್ಯಂಡ್ ಯಾಕಂದರೆ ವೇಟ್ ಜಾಸ್ತಿ ಅದಂದರೆ ಆಬ್ವಿಯಸ್ಲಿ ಸ್ವಲ್ಪ ಪವರ್ ಇನ್ಅಡಿಕ್ವೇಟ್ ಅಂತ ಅನಿಸುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಸೊ ಅದೆಲ್ಲದೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೈ ಲೇಟೆಸ್ಟ್ ಅಪ್ಡೇಟ್ಸ್ ಆ್ಯಂಡ್ ವೀಡಿಯೋಸ್. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯಿತು. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇನ್ನೂ ಒಳ್ಳೆ ಕಂಟೆಂಟ್ಗಳೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ರೈಡ್ ಸೇಫ್ ಗೈಸ್.